ಈ ಬಲ ಇಲ್ಲ ಅಂದ್ರೆ ಭಗವಂತ ಆತ್ಮಬಲ ಇಲ್ಲ ಅಂದ್ರೆ ಭಗವಂತ ಸಿಗುವುದಿಲ್ಲ. ಕೃಷ್ಣ ಅರ್ಜುನನಲ್ಲಿ ಕಂಡದ್ದು ಆ ಬಲ, ಆತ್ಮಬಲವನ್ನು ಕಂಡ. ಇವ ಇಂದ್ರನ ಅವತಾರ, ಇವ ಸಹಸ್ರಾಕ್ಷ, 1000 ಕಣ್ಣುಗಳುಳ್ಳವ, ಒಂದು ವಿಷಯವನ್ನು 1000 ಬಾರಿ ನೋಡಿ ಪರಾಂಬರಿಸಿ ತಾನು ತಿಳ್ಕೊಳ್ಳುವವ. ಏನಾದರೂ ಶ್ರೀಕಾರ ಹಾಕಿ 1008 ಅಂತ ಹಾಕುವುದಿದ್ರೆ ಅದಕ್ಕೆ ಯೋಗ್ಯ ವ್ಯಕ್ತಿ ಅರ್ಜುನ. ಯಾಕೆ? 1000 ಕಣ್ಣುಗಳುಳ್ಳವ, 1000 ಕಣ್ಣುಗಳ ಶಕ್ತಿ ಉಳ್ಳವ, ವಿಷಯವನ್ನು ಪರಾಂಬರಿಸಿ ಚೆನ್ನಾಗಿ ತಿಳ್ಕೊಳ್ಳುವವ, ತಪ್ಪಿದ್ರೆ ಬಿಟ್ಟು ಬಿಡುವವ. ಈ ದೃಷ್ಟಿಯಲ್ಲಿ ಕೃಷ್ಣ ಏನಂದ? ಬಲಿಯಿಂದ. ಹಾಗಾದ್ರೆ ಯುವ, ಕೃಷ್ಣನ ದೃಷ್ಟಿಯಲ್ಲಿ ಯುವ ತೀರ್ಮಾನ, ಇದಮಿತ್ತಂತ ತೀರ್ಮಾನದ ಬುದ್ಧಿ ಉಳ್ಳವ. ಎರಡನೇದ್ದು ಭಗವಂತನ ಬಗ್ಗೆ ಸರಿಯಾದ ತಿಳುವಳಿಕೆ ಉಳ್ಳವ ಬಲಿ. ಮೂರನೇದ್ದು ದರ್ಶನೀಯ. ದರ್ಶನ ಅಂದ್ರೆ ಏನು ಗೊತ್ತಾ? ಗೊತ್ತು ಏನು? ನಾಗಮಂಡಲದಲ್ಲೋ ಭೂತಕೋಲದಲ್ಲೋ ಅಂದ್ರು, ಎರಡೂ ಅಲ್ಲ. ನಮ್ದು ದರ್ಶನ ಅಂತೇಳಿ ನಾವು ಶಾಸ್ತ್ರವನ್ನು ಕರೆಯುವುದು ದರ್ಶನ ಅಂತ. ಯಾಕೆ ಶಾಸ್ತ್ರಕ್ಕೆ ದರ್ಶನ ಅಂತ ಹೆಸರು ಬಂತು? ದರ್ಶಯತಿ ಇತಿ ದರ್ಶನ. ದರ್ಶಯತಿ ಅಂದ್ರೆ ತೋರಿಸುತ್ತೆ, ಆದ್ರಿಂದ ದರ್ಶನ ಅಂತ ಹೆಸರು. ಏನನ್ನು? ದೇವರನ್ನು ತೋರಿಸುತ್ತೆ, ಆದ್ರಿಂದ ಶಾಸ್ತ್ರಕ್ಕೆ ದರ್ಶನ. ಅದೇ ಲೋಕದಲ್ಲಿ ಕೂಡ ದರ್ಶನ ಅಂತ ಬಂದದ್ದು. ಅವನು ಕೂಡ ತೋರಿಸ್ತಾನೆ ದೇವರನ್ನು. ದೇವರನ್ನು ತೋರಿಸಿದ್ರು ದೇವರ ಮಾತನ್ನಾದ್ರೂ ಕೇಳಿಸ್ತಾನೆ, ಆದ್ರಿಂದ ದರ್ಶನಕ್ಕೆ ನಿಂತಿದ್ದಾರೆ ಅಂತ ಅನ್ನೋದು. ಅದು ಭೂತಕೋಲದ್ದೇ ಇರ್ಬೋದು, ನಾಗಪಾತ್ರಿದ್ದೇ ಇರ್ಬೋದು. ಎಲ್ಲಿಯ ತನಕ ಅಂದ್ರೆ ಮನೆಯಲ್ಲಿ ಮಗನು ಹೇಳೋದುಂಟು ಕೆಲವು ಸಂದರ್ಭದಲ್ಲಿ, ಹೋಗಬೇಡ ಅಣ್ಣನಿಗೆ, ಹೋಗಬೇಡ ಅಪ್ಪನಿಗೆ ದರ್ಶನ ಬರ್ತಾ ಉಂಟು ಈಗ. ಅಪ್ಪ ಸಿಟ್ಟಿಗೆದ್ದಿದ್ದಾನೆ ಅಂತ ಅರ್ಥ. ಏನು ಸಿಟ್ಟಿಗೆದ್ದಾನೆ? ದರ್ಶನ ತೋರಿಸ್ತಾನೆ, ತನ್ನಲ್ಲಿ ಎಷ್ಟು ಶಕ್ತಿ ಉಂಟು ಅಪ್ಪ ಈಗ ತೋರಿಸ್ತಾನೆ, ಈಗ ಹೋಗಬೇಡ ಶಾಂತನಾಗ್ರಿ ಮತ್ತೆ ಹೋಗು. ಹಾಗಾದ್ರೆ ಅಲ್ಲಿ ಕೂಡ ದರ್ಶಯತಿ, ತನ್ನ ಪೌರುಷ ತೋರಿಸ್ತಾನೆ ಹೊಡೆಯುವ ಮೂಲಕ, ಅದರಿಂದ ದರ್ಶನ ಬರುತ್ತಾ ಇದೆ ಅಪ್ಪನಿಗೆ, ಹೋಗಬೇಡ. ಅದೇ ದರ್ಶನ ಶಬ್ದಕ್ಕೆ ಅರ್ಥ ಏನು? ಯಾವುದು ತೋರಿಸುತ್ತೋ ಅದಕ್ಕೆ ದರ್ಶನ ಅಂತ ಹೆಸರು. ಶಾಸ್ತ್ರವನ್ನು ದರ್ಶನ ಎನ್ನತಕ್ಕಂಥ ಶಬ್ದದಿಂದ ಕರೆದ್ರು. ದರ್ಶನೀಯ ಎಷ್ಟು ಚೆನ್ನಾಗಿ ಬಂತು ಕೃಷ್ಣನ ದೃಷ್ಟಿಯಲ್ಲಿ. ಏನರ್ಥ? ಶಾಸ್ತ್ರ ಉಳ್ಳವ ಅರ್ಜುನ, ಶಾಸನ ಮಾಡುವವ ಅರ್ಜುನ, ಇನ್ನೊಬ್ಬರನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವವ ಅರ್ಜುನ. ಅರ್ಜುನನ ಕೆಲಸವೇ ಪರರಾಷ್ಟ್ರ ಮರ್ದನ, ಪರರಾಷ್ಟ್ರ ಶಾಸನ ಅರ್ಜುನನ ಕೆಲಸ. ಹಂಚಿಕೊಂಡಿರತಕ್ಕಂಥ ಖಾತೆಗಳು ಗೊತ್ತಲ್ಲ, ಅದೇ ಬೇಕು ಇದೇ ಬೇಕು ಅಂತ ಜಗಳ ಮಾಡಿ ಪಡ್ಕೊಂಡ ಖಾತೆ ಅಲ್ಲ ಇದು. ಮತ್ತೆ ಕೊಟ್ಟ ಖಾತೆಯನ್ನು ಚೆನ್ನಾಗಿ ನಿರ್ವಹಿಸತಕ್ಕಂಥ ವ್ಯಕ್ತಿಗಳು ಇವರೆಲ್ಲ. ಅದರಿಂದ ದರ್ಶನೀಯ, ಒಳ್ಳೆಯ ಶಾಸನ ಮಾಡತಕ್ಕಂಥ ವ್ಯಕ್ತಿತ್ವ ಉಳ್ಳವ. ಏನರ್ಥ? ಇದರ ಹಿನ್ನೆಲೆ ಏನು? ನನ್ನ ತಂಗಿಯನ್ನು ಕರ್ಕೊಂಡು ಹೋದರೂ ಕೂಡ ತಂಗಿ ಹೇಗಿರಬೇಕು ಹೇಗೆ ಇರಬಾರದು ಎನ್ನತಕ್ಕಂಥ ಶಾಸನ ಮಾಡುವ ತಾಕತ್ತುಳ್ಳವ, ಅದನ್ನೇ ದರ್ಶನ ಉಳ್ಳವ, ಆದ್ದರಿಂದ ದರ್ಶನೀಯ. ಒಳ್ಳೆ ಶಾಸ್ತ್ರದ ಹಿನ್ನೆಲೆ ಉಳ್ಳವ ಈ ಹುಡುಗ ಅಂತ ಕೃಷ್ಣನ ದೃಷ್ಟಿ. ಕೊನೆಗೆ 4ನೇದ್ದು ಅತಿವಾಗ್ಮಿ. ಹೀಗೆ ಎಂತ ತೀರ್ಮಾನ? ಆತ್ಮಬಲ, ಶಾಸ್ತ್ರದ ಹಿನ್ನೆಲೆ 3 ಉಂಟಲ್ಲ, ಇದೆ. ಆದರೆ ಇನ್ನೊಬ್ಬ ಕೇಳಿದ್ರೆ ಹೇಳಲಿಕ್ಕೆ ಬರುವುದಿಲ್ಲ, ಹೇಳಲಿಕ್ಕೆ ತೊಡಗಿದ್ರೆ ಕೇಳುವವನಿಗೆ ಅರ್ಥನೂ ಆಗುವುದಿಲ್ಲ. ಇಂಥ ಪ್ರಸಂಗ ಇದ್ರೆ ಏನು ಅವಸ್ಥೆ ಬಂತು. ಹಿರಿಯರೊಂದು ಮಾತಂದ್ರು, ನಾವು ತಿಳಿಯುವುದು ದೊಡ್ಡದಲ್ಲ, ತಿಳಿದದ್ದು ನಿನ್ನೊಬ್ಬರಿಗೆ ಕೊಡುವುದು ದೊಡ್ಡದು. ತದ್ದಿತಪಃ ತದ್ದಿತಪಃ, ಅದು ತಪಸ್ಸು. ಯಾವುದು? ತಿಳಿದದ್ದು ನಿನ್ನೊಬ್ಬರಿಗೆ ಹೇಳುವುದು ತಪಸ್ಸು. ಹೇಳಬೇಕಾದ್ರೆ ಒಳ್ಳೆಯ ವಾಕ್ಪಟುತ್ವ ಬೇಕು, ಚೆನ್ನಾಗಿ ಮಾತುಗಾರಿಕೆ ಬೇಕು, ವಿಷಯಗಳು ಒಂದರ ಹಿಂದೆ ಒಂದು ಬರ್ತಾ ಇರಬೇಕು. ಇಲ್ಲದ್ರೆ ಮಧ್ಯದಲ್ಲಿ ಸೀನುವುದು ಕೆಮ್ಮುವುದು ಎಲ್ಲ ಶುರುವಾಗುತ್ತೆ. 1-2 ಶಬ್ದ ಹೇಳಿದ, ಮುಂದಿನ ಶಬ್ದ ಏನು ಅಂತ ಗೊತ್ತಾಗಿಲ್ಲ, ಒಮ್ಮೆ ಅಲ್ಲಿಗೆ ಅಂತ ಶುರು ಮಾಡಿದ. ಅವಾಗ ಕೂತವರಿಗೆ ಅರ್ಥ ಆಯ್ತು, ಓ ಮುಂದಿನ ಶಬ್ದ ಏನಂತ ಗೊತ್ತಿಲ್ಲ ಕಾಣುತ್ತೆ, ಯಾಕೆ ಇಷ್ಟ ತನಕಿಲ್ಲದ ಕೆಮ್ಮು ಈಗ ಶುರುವಾಯಿತು ಅಂತಂದ್ರೆ ಇದನ್ನೆಲ್ಲ ಆದಷ್ಟು ಪರಿಹರಿಸಿಕೊಳ್ಳಬೇಕು ಅಂತ ಅರ್ಥ. ಇದು ಹೇಳುವವನಲ್ಲಿ ಏನೋ ಗೊತ್ತಾ? ಏನು ತೊಂದರೆ ಇಲ್ಲ, ನಾನೀಗ ಹೇಳುವವನಲ್ಲಿ ಹೇಳಿಕೊಂಡೆ, ಆದ್ರಿಂದ ಕೇಳುವವನಲ್ಲಿ ಹೇಳಿದ್ರೆ ಅಡ್ಡಿ ಇಲ್ಲ, ಧೈರ್ಯ ಬಂತು ನನಗೂ ಕೂಡ. ನಾನು ಮಧ್ಯೆ ಕೆಮ್ಮಿದೆ ಅಂತಂದ್ರೆ ಸ್ವಾಮಿಗಳಿಗೆ ಸ್ವಲ್ಪ ದಾರಿದ್ರ್ಯ ಉಂಟು ಕಾಣುತ್ತೆ, ಶಬ್ದ ದಾರಿದ್ರ್ಯ ಉಂಟು ಕಾಣುತ್ತೆ, ಅದೊಂದು ಎಂದು ಬಾರದ ಕೆಮ್ಮು ಇವತ್ತು ಬರ್ಲಿಕ್ಕೆ ಶುರುವಾಯಿತು. ಕೇಳೋರಲ್ಲಿ ಏನು ಗೊತ್ತೊಂದೇನತ್ತೆ, ಆಗಾಗ ಗಂಟೆ ನೋಡ್ತಾ ಇರೋದು. ಮತ್ತೆ ಉಂಟಲ್ಲ
ಕೇಳುವವರ ಬಲ ಏನು ಅಂತಂದ್ರೆ ತೂಕಡಿಕೆ, ಕೇಳುವವರಿಗೆ ಅದೇ ಬಲ ಅಂತೆ. ಕೇಳುವವರಿಗೆ ಅದರಲ್ಲೇ ಹಿರಿಯರ ಮಾತಂದದ್ದುಂಟು, ಕೇಳುವರಿರ್ತಕ್ಕಂಥ 3 ಧರ್ಮ ಅಂತೆ, ಒಂದು 3 ಕೀಗಳು ಅಂತಂದ್ರು. ಏನು ಮತ್ತೇನಿಲ್ಲ, ತೂಕಡಿಕೆ, ಬೇಸರಿಕೆ, ಆಕಳಿಕೆ ಅಂತ ಅಷ್ಟೇ. ಅದು ಒಂದು ಬಂತು ಮತ್ತೆರಡರ ಜೊತೆಗೆ ಬಂದೇ ಬರುತ್ತೆ ಅಂತಾಳೆ. ಹಾಗಾದ್ರೆ ತಿಳಿಯುವುದು ದೊಡ್ಡದಲ್ಲ, ತಿಳಿದದ್ದನ್ನು ಇನ್ನೊಬ್ಬರಿಗೆ ತಿಳಿಯುವಂತೆ ಹೇಳುವುದು ದೊಡ್ಡದು. ಅರ್ಜುನ ಅತಿವಾಗ್ಮಿ, ನಿನಗೆ ಅರ್ಥ ಆಯ್ತಲ್ಲ, ಅರ್ಜುನನ ಮಾತಾಡಿತು ನಿನಗೆ ಗೊತ್ತಾಯ್ತಲ್ಲ. ಅರ್ಜುನ 2 ಸಲ ಹೇಳಲಿಲ್ಲಲ್ಲ, ಒಮ್ಮೆಲೆ ಹೇಳಿಕೊಂಡು ಹೋದಾಗ ನಿನಗೆ ಅರ್ಥ ಆಗ್ತಾನೆ ಬಂತಲ್ಲ ಬಲರಾಮ. ಗುಣಜ್ಯೇಷ್ಠ ಆಸಿ ಅಂತ ಒಂದು ಮಾತಂದಿದ್ದಲ್ವೋ, ನಿನಗೆ ಚೆನ್ನಾಗಿ ಅರ್ಥ ಆಯಿತು ಅಲ್ವೋ. ಇದು ಬೇಕು ವ್ಯಕ್ತಿಗಳಲ್ಲಿ. ಕೃಷ್ಣ ಇದನ್ನು ಮನಗಂಡ ಅರ್ಜುನನಲ್ಲಿ. ಹಾಗಾದ್ರೆ ತಿಳುಕೊಳ್ಳುವಿಕೆ ಎಷ್ಟು ಇರುತ್ತೋ ಅದೇ ರೀತಿಯಲ್ಲಿ ಇನ್ನೊಬ್ಬರಿಗೆ ಹೇಳುವಿಕೆನೂ ಅಷ್ಟೇ ಬೇಕು. ಅದನ್ನೇ ವಾಗ್ಮಿ ಎನ್ನತಕ್ಕಂಥ, ಒಳ್ಳೆ ವಾಕ್ಪಟುತ್ವ ಎನ್ನತಕ್ಕಂಥ ಶಬ್ದದಿಂದ ಕರೆದರು. ಕೃಷ್ಣ ಕಂಡ 4 ಗುಣಗಳು ಇವುಗಳು, ಬಲರಾಮನಿಗೆ ತೋರಿಸಿಕೊಟ್ಟ 4 ದೋಷಗಳು ಅವುಗಳು. ಅದು ಇರಬಾರದು, ಇದು ಬೇಕು. ಸನ್ಯಾಸಿಗಳಲ್ಲಿ ಅದು ಇರಬಾರದು. ಯಾವುದಿರಬಾರದು? ಯುವಕರು. ಮಧ್ವರ ಪರಂಪರೆಯಲ್ಲಿ ಬಾಲ್ಯ ಸನ್ಯಾಸ ಅಂತ ಬಂತು, ಆದ್ರಿಂದ ಈ ಪರಂಪರೆಯಲ್ಲಿ ಯುವಕರಾಗಿ ಮುಂದುವರಿಯತಕ್ಕಂಥ ಪ್ರಸಂಗ ಬಂತು. ಸಹಜವಾಗಿ ಸನ್ಯಾಸದ ಕ್ರಮ ಯಾವಾಗ? ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಮತ್ತೆ ಸನ್ಯಾಸ. ಪೂರಾ ಮುದುಕನಾಗಿರುತ್ತಾನೆ ಆವಾಗ ಸನ್ಯಾಸ. ಹಾಗಾದ್ರೆ ಯುವ, ಅದನ್ನು ದೋಷ ಅಂತ ಕೃಷ್ಣ ತೋರಿಸಿಕೊಟ್ಟ. ಬಲಿ, ಭುಜಬಲ ಇರಬಾರದು ಸನ್ಯಾಸಿಗಳಿಗೆ. ಶಾಂಡುಗಳಾಗಿ ಇರಬಾರದು ಸನ್ಯಾಸಿಗಳು, ಕೃಷರಾಗಿ ಇರಬೇಕು. ಆದ್ರಿಂದ ಕೃಷ್ಣ ಲೌಕಿಕವಾಗಿ ಅದನ್ನು ದೋಷ ಅಂತ ತೋರಿಸಿಕೊಟ್ಟ. ಬಲ, ಭುಜಬಲ ಎನ್ನುವುದು ದೋಷ ಅಂತ ತೋರಿಸಿಕೊಟ್ಟ. ಮತ್ತೆ ಚಂದನು ಇರಬಾರದು, ದರ್ಶನೀಯ, ಚಂದ. ಏನು ಚಂದಪ್ಪ ಈ ಸ್ವಾಮಿಗಳು, ಆ ಪ್ರಸಂಗ ಬರಬಾರದು. ಬೇಕಾದ್ರೆ ಸ್ವಾಮಿಗಳ ಮಾತು ಚಂದ, ಪ್ರಸಂಗ ಬರಲಿ. ಇದು ಏನಾಗಿದೆ ಗೊತ್ತಾ? ಉಲ್ಟಾಗಿದೆ. ಸ್ವಾಮಿಗಳು ಚಂದ ಅಂತ ಆಗಿದೆ, ಮಾತು ಚಂದ ಇಲ್ಲ, ಅದು ಕೂಡುದು ಅಂತಾರೆ. ಮಾತು ಚಂದ ಇರಬೇಕು, ಸ್ವಾಮಿಗಳು ಚಂದ ಇರಬಾರದು. ಮಾತಿಗಾಗಿ ಮುಗಿ ಬೀಳಬೇಕು, ನಾ ಸ್ವಾಮಿಗಳನ್ನೇ ನೋಡುವುದಕ್ಕೋಸ್ಕರ ಮುಗಿ ಬೀಳತಕ್ಕಂಥ ಪ್ರಸಂಗ ಬರಬಾರದು. ದರ್ಶನೀಯತ್ವ ಎನ್ನುವುದು, ಸೌಂದರ್ಯ ಎನ್ನುವುದು ಸನ್ಯಾಸಿಗಳಿಗಿರತಕ್ಕಂತಹ ದೋಷ. ಮತ್ತೊಂದು ಅತಿವಾಗ್ಮಿತು, ನಾನು ಆವಾಗ ಹೇಳಿದಂತೆ ತುಂಬಾ ಮಾತಾಡುತ್ತೆ, ಹಾಳು ಹರಟೆ, ಮತ್ತೇನಿಲ್ಲ. ಪಾಪ ಸ್ವಾಮಿಗಳ ಭೇಟಿಗೆ ಬಂದವನಿಗೆ ಸುಸ್ತು, ಎಷ್ಟೊತ್ತಿಗೆ ಹೋಗುವುದಪ್ಪ ಅಂತ ಕಾಯ್ತಾ ಇರ್ತಾನೆ. ಅಂತಹ ಮಾತುಗಾರಿಕೆ ಕೂಡುದು. ಹಾಗಾದ್ರೆ ಲೌಕಿಕವಾಗಿ ದೋಷ, ಅದನ್ನೇ ಆಧ್ಯಾತ್ಮಿಕವಾಗಿ ನೋಡಿದಾಗ ಗುಣ. ಬಲರಾಮನ ದೃಷ್ಟಿಯಲ್ಲಿ ದೋಷ ಅಂತಂದ, ಕೃಷ್ಣ ತನ್ನ ದೃಷ್ಟಿಯಲ್ಲಿ ಅದನ್ನು ಗುಣವನ್ನಾಗಿ ಮನಗಂಡ. ಕೈಯಾರೆತ್ತಿ ಸುಭದ್ರೆಯನ್ನು ಅರ್ಜುನನ ಜೋಳಿಗೆಗೆ ಕೃಷ್ಣ ಹಾಕುತ್ತಾನೆ. ಈ ರೀತಿಯಲ್ಲಿ ಹಾಗಾದ್ರೆ ಒಂದೇ, ಒಬ್ಬರಿಗೆ ಗುಣ ಆಯಿತು, ಮತ್ತೊಬ್ಬರಿಗೆ ದೋಷ ಆಯಿತು. ಈ ರೀತಿಯಲ್ಲಿ ಕೃಷ್ಣ ಹೇಳಿ ಲೌಕಿಕವಾಗಿ ಆಗುವುದಿಲ್ಲ ಅಂತ ಇಷ್ಟ ಅಂದ ಮೇಲೆ, ಮತ್ತೆ ನನ್ನ ವೈಯಕ್ತಿಕ ಅಭಿಪ್ರಾಯ, 10 ಜನ ಏನ್ ಹೇಳ್ತಾರೋ ಹಾಗೆ ಮಾಡು ಅಂತಂದಾಗ 2 ಹತ್ರ ಕೇಳಿದ, ಆಗ್ಲಿ 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 ಅಂತಂದ್ರು. ಆದ್ರೆ ನಂದು ಆಗ್ಲಿ ಇಂದ ಅಷ್ಟೇ. ಸರಿ, ಸ್ವಾಮಿಗಳನ್ನು ಕರೆಸಿದ್ದಾರೆ, ಚಾತುರ್ಮಾಸ್ಯಕ್ಕೆ ಅಣಿ ಮಾಡ್ತಾ ಇದ್ದಾರೆ ಎಂಬಲ್ಲಿ ಇಂದಿನ ಮಾತು. ವೇಂದ್ರ ಬ್ರಹ್ಮಾಂಡ ಪುರಾಣದ ಅಂತಿಮ ಘಟ್ಟ. ವಿಶೇಷವಾಗಿ ತಲೆ ತಿನ್ನುವ ವಿಚಾರ ಅಂದರೆ ಈ ಖಗೋಳನೆ. ಪ್ರಾಯಶಃ ಏನಾಗಿದೆ ಅಂತಂದ್ರೆ, ಈಗಿನ ವಾತಾವರಣದಲ್ಲಿ ವೇದಾಂತ ಒಂದು ಕಡೆ, ವಿಜ್ಞಾನ ಒಂದು ಕಡೆ ಆಗಿದೆ. ವಿಜ್ಞಾನಿಗಳಿಗೆ ವೇದಾಂತ ಗೊತ್ತಿಲ್ಲ, ವೇದಾಂತಿಗಳಿಗೆ ವಿಜ್ಞಾನ ಗೊತ್ತಿಲ್ಲ. ಅದರಿಂದ ಇವರಿಗೆ ಇದು ಸರಿ ಅಂತ ತೋರುತ್ತೆ, ಅವರಿಗೆ ಅದು ಸರಿ ಅಂತ ತೋರುತ್ತೆ. ಆದರೆ ವೇದಾಂತಿಗಳಿಗೆ ಒಂದು ಸಮಾಧಾನ ಏನು ಅಂತಂದ್ರೆ, ಋಷಿಗಳು ಅಂದು ಹಾಕಿರತಕ್ಕಂಥ ಗೂಟ ಇಂದು ಸಡಿಲಿಲ್ಲ. ಆದರೆ ವಿಜ್ಞಾನಿಗಳು ಹಾಗಲ್ಲ, ನಿನ್ನೆ ವಿಜ್ಞಾನಿ ಹಾಕಿದ ಗೂಟವನ್ನು ಇವತ್ತಿನ ವಿಜ್ಞಾನಿ ಕೇಳ್ತಾನೆ. ನಿನ್ನೆ ವಿಜ್ಞಾನಿ ಹೀಗೆ ಹೇಳಿದ್ದ, ಅದು ಸರಿ ಇಲ್ಲ, ಹೀಗಾಗಬೇಕು ಅಂತ ಶುರು ಮಾಡಿದ. ಮತ್ತೊಬ್ಬ ಬಂದವ, ಇವತ್ತಿನ ವಿಜ್ಞಾನಿ ಹೇಳಿದ್ದು ಸರಿ ಇಲ್ಲ ಅಂದ, ನಾಳೆ ವಿಜ್ಞಾನಿ ಮತ್ತೊಂದು ರೀತಿಯಲ್ಲಿ ಹೇಳ್ತಾನೆ. ಇದಕ್ಕೆ ಉದಾಹರಣೆ ಅಂದ್ರೆ, ಕ್ರಿಶ್ಚಿಯನ್ರ ಶಾಸ್ತ್ರ ಬದಲಾಗ್ತಾ ಬಂತು ಅಲ್ವೋ.
ಬದಲಾಯಿತು. ಇನ್ನೂ ಸ್ವಲ್ಪ ಬದಲಾಗಲಿಕ್ಕುಂಟು. ಪ್ರಾಯಶಃ ನಮ್ಮಲ್ಲಿ ವಿಜ್ಞಾನಿಗಳೆಲ್ಲ ಹೆಚ್ಚಿನವರು ಯಾರಾಗಿದ್ರು ಅಂತಂದ್ರೆ, ಹಿಂದೂಗಳು ಇಲ್ಲ ಅಂತ ನಾನೇನು ಹೇಳಲಿಕ್ಕೆ ಬಂದಿಲ್ಲ, ಪ್ರಾಯಶಃ ಹೆಚ್ಚು ಹೆಸರು ಕೇಳೋದು ಅಂತಂದ್ರೆ ಕ್ರಿಶ್ಚಿಯನ್ ವಿಜ್ಞಾನಿಗಳ ಹೆಸರೇ ಬಹಳ ಕೇಳುತ್ತೋ ಏನೋ ನಮಗೆ ಅಂತ. ಆ ವಿಜ್ಞಾನಿ ತನ್ನ ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂತ ನೋಡಿಲ್ಲ, ತನಗೆ ಏನು ಕಾಣುತ್ತೆ ಅದನ್ನು ಹೇಳಿಕೊಂಡು ಹೋದ. ಅವ ಹೇಳಿಕೊಂಡು ಹೋದಂತೆ ಅವನ ಹಿಂದಿನಿಂದ ಶಾಸ್ತ್ರ ಬರ್ಲಿಕ್ಕೆ ಶುರುವಾಯಿತು. ಅದನ್ನೇ ಒಂದು ಮಾತಂತಾರೆ, ಕ್ರಿಸ್ತ ಎಲ್ಲೋ ಹುಟ್ಟಿದ್ದು ತಾನೆ, ಹುಟ್ಟಿ ಸ್ವಲ್ಪ ಸಮಯದ ತನಕ ತನ್ನ ಊರಲ್ಲಿ ಇರಲಿಲ್ಲ ಅಂತೆ. ಎಲ್ಲಿ ಹೋಗಿದ್ದಾನೆ ಅಂತ ವಿಚಾರ ಮಾಡಿದಾಗ ಇಲ್ಲಿಗೆ ಬಂದಿದ್ದ ಅಂತಾರೆ. ಇಲ್ಲಿಗೆ ಬಂದಾಗ ಪ್ರಾಯಶಃ ಆವಾಗಿನ ವಾತಾವರಣ ಹೇಗಿತ್ತು ಅಂತಂದ್ರೆ, ಸೂರ್ಯ ಭೂಮಿಗೆ ಸುತ್ತುತ್ತಾನೆ ಅನ್ನತಕ್ಕಂತಹ ವಾತಾವರಣ ಬಹಳ ಗಟ್ಟಿಯಾಗಿತ್ತು. ಅದನ್ನೇ ಕೇಳಿಸಿಕೊಂಡ ತನ್ನ ಊರಿಗೆ ಹೋದ. ತನ್ನೂರಿಗೆ ಹೋಗಿ ತನ್ನ ಶಾಸ್ತ್ರದಲ್ಲಿ ಸೇರಿಸಿದ. ಸೂರ್ಯ ಬೆಟ್ಟಕ್ಕೆ ಸುತ್ತು ಬರ್ತಾನೆ, ಭೂಮಿಗೆ ಸುತ್ತು ಬರ್ತಾನೆ ಅಂತ ಸೇರಿಸಿದ. ನಂತರದಲ್ಲಿ ಒಬ್ಬ ವಿಜ್ಞಾನಿ ಬಂದ, ಅವನಿಗೆ ತೋರಿತು ಇದು ಸೂರ್ಯ ಸುತ್ತುವುದಲ್ಲ ಭೂಮಿ ಸುತ್ತುವುದು ಅಂತ ಅವನಿಗೆ ತೋರಿತು. ಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡಿದ. ಅವಾಗ ಶಾಸ್ತ್ರದಲ್ಲಿ ಸೇರಿಯಾಗಿದೆಲ್ವೋ ಕಿತ್ತು ಹಾಕಿದ್ರು, ಅದನ್ನು ಕಿತ್ತು ಹಾಕಿದ್ರು, ಇದನ್ನು ಸೇರಿಸಿದ್ರು. ಪ್ರಾಯಶಃ ಸ್ವಲ್ಪ ವರ್ಷ ಹೋದ ಮೇಲೆ ಧೈರ್ಯದ ಮತ್ತೊಬ್ಬ ಕ್ರಿಶ್ಚಿಯನ್ ವಿಜ್ಞಾನಿ ಬರ್ತಾನೆ, ಪುನರ್ಜನ್ಮ ಖಂಡಿತ ಉಂಟು ಅಂತ ಪ್ರಚಾರ ಮಾಡ್ತಾನೆ. ಆವಾಗ ಕ್ರಿಶ್ಚಿಯನ್ರ ಶಾಸ್ತ್ರದಲ್ಲಿದ್ದಂತಹ ಪುನರ್ಜನ್ಮ ಇಲ್ಲ ಎನ್ನುವುದು ಹೋಗುತ್ತೆ, ಪುನರ್ಜನ್ಮ ಸೇರುತ್ತೆ. ಇದು ಅವರ ಶಾಸ್ತ್ರದಲ್ಲಿ ಬರತಕ್ಕಂಥದ್ದು. ಹಾಗಾದ್ರೆ ವಿಜ್ಞಾನಿಗಳು ಇನ್ನೂ ಇದಂ ಇತ್ತಂ ಅಂತ ತೀರ್ಮಾನಕ್ಕೆ ಬಂದವರಲ್ಲ. ಹೇಗೆ ನಮ್ಮ ಶಾಸ್ತ್ರ, ನಮ್ಮದು ಅಂತರ್ದೃಷ್ಟಿ, ಇದೆಲ್ಲ ಒಪ್ಪಿರತಕ್ಕಂತಹದ್ದು ವಿಷಯ, ಎಲ್ಲರೂ ಒಪ್ಪಿರತಕ್ಕಂಥ ವಿಷಯ. ಎಲ್ಲಿಯ ತನಕ ಅಂದ್ರೆ, ನಮ್ಮ ಕಣ್ಣಿಗೆ ಕಾಣಿಸದಿದ್ರು ಭೂತಾಕಾಶಕ್ಕೆ ಬಣ್ಣ ಉಂಟು ಅಂತಂದ್ರು ಶಾಸ್ತ್ರಕಾರರು. ಯಾವ ಯಂತ್ರಕ್ಕೂ ಕಾಣುವುದಿಲ್ಲ, ಭೂತಾಕಾಶಕ್ಕೆ ಬಣ್ಣ ಉಂಟು ಎನ್ನುವುದು ಯಾವ ಯಂತ್ರಕ್ಕೂ ಕಾಣುವುದಿಲ್ಲ. ಆದರೆ ಋಷಿಗಳು ದಿವ್ಯ ದೃಷ್ಟಿ ಗೋಚರಂ ಇಷ್ಯತೆ ಅಂತಂದ್ರು. ಭೂತಮಪಿ ಅಸಿತಂ ದಿವ್ಯ ದೃಷ್ಟಿ ಗೋಚರಂ ಇಷ್ಯತೆ ಅಂತಂದ್ರು. ಈ ಆಕಾಶಕ್ಕೆ ನಮ್ಮ ನಿಮ್ಮ ಮಧ್ಯದಲ್ಲಿ ಏನು ಅವಕಾಶ ಅಂತ ಉಂಟು, ಏನು ಜಾಗ ಅಂತ ಉಂಟು, ಪಂಚಭೂತಗಳಲ್ಲಿ ಸೇರಿದೇನು ಭೂತಾಕಾಶ ಅಂತ ಉಂಟು, ಈ ಆಕಾಶಕ್ಕೆ ಬಣ್ಣ ಉಂಟು ಅಂತ ಒಪ್ಪಿದ್ರು. ಯಾವ ಯಂತ್ರಕ್ಕೂ ಕಾಣುವುದಿಲ್ಲಲ್ಲ. ಹಾಗಾದ್ರೆ ಯಂತ್ರಕ್ಕೆ ಕಾಣದಿದ್ದದ್ದು ಉಂಟಲ್ಲ, ಅದೇ ರೀತಿಯಲ್ಲಿ ಇವರು ಯಂತ್ರ ಹಿಡ್ಕೊಂಡು ಏನೋ ಹೇಳ್ತಾರೆ. ಆದ್ರೆ ಅದು ಎಷ್ಟು ಕರಾರುವಾಕ್ಕು ಎನ್ನತಕ್ಕಂಥದ್ದು ತೀರ್ಮಾನ ಮಾಡುವುದು ಸ್ವಲ್ಪ ಕಷ್ಟ. ಯಾಕೆಂದ್ರೆ ಇವರ ಯಂತ್ರವನ್ನು ತಪ್ಪಿಸೂ ಇರಬಹುದೋ ಏನು, ಯಾರಿಗ್ ಗೊತ್ತು. ಯಂತ್ರಕ್ಕೂ ಸಿಲುಕದಂತೆ, ಯಾಕೆಂದ್ರೆ ಬ್ರಹ್ಮಾಂಡ ಪುರಾಣ ಒಂದು ಮಾತನ್ನುತ್ತೆ ಅಲ್ವೋ, ಅದು ಸ್ಪಷ್ಟವಾಗಿ ಅಂದಿತ್ತು, ರುಜುವಾಗಿ ಒಂದು ಮಾತಂದಿತ್ತು. ಏನು ಅಂತ ಹೇಳಲಿಕ್ಕೆ ಬಾರದಿಂತ ವಿಷಯ ತುಂಬ ಉಂಟು ಅಂತ ಬ್ರಹ್ಮಾಂಡ ಪುರಾಣವೇ ಅಂದಿತ್ತು. ಅದೇ ರೀತಿಯಲ್ಲಿ ಯಂತ್ರಕ್ಕೆ ಸಿಲುಕದೇ ಇರತಕ್ಕಂಥ ವಿಷಯಗಳು ತುಂಬ ಇದ್ದಿರಬಹುದು. ಏನೋ ಅಲ್ಪ ಪುಟ್ಟ ಯಂತ್ರ ಇಟ್ಟುಕೊಂಡು ಆ ಯಂತ್ರಕ್ಕೆ ಎಷ್ಟು ಎಟಕುತ್ತೆ, ಈ ವಿಜ್ಞಾನಿಗಳ ತಲೆಗೆ ಎಷ್ಟು ಎಟಕಿತ್ತು ಅಷ್ಟೇ ಎಟಕುವುದು ಯಂತ್ರಕ್ಕೆ. ವಿಜ್ಞಾನಿಗಳ ತಲೆಗೆ ಎಟಕದ್ದು ಆ ಯಂತ್ರಕ್ಕೆ ಎಟಕತಕ್ಕಂಥ ಪ್ರಸಂಗನೇ ಇಲ್ಲ. ಅದನ್ನು ಅವರು ಯಂತ್ರದ ಮೂಲಕ ನೋಡಿ ಸಮಾಜಕ್ಕೆ ಏನು ಕೊಡ್ತಾ ಬಂದ್ರು. ನಾಳೆ ದಿವಸ ಒಬ್ಬ ವಿಜ್ಞಾನಿ ಬಂದು ಇದು ಸರಿ ಇಲ್ಲ, ಹೀಗುಂಟು ಅಂತ ನಾನು ಯಂತ್ರದಿಂದ ನೋಡಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಪ್ರತಿ ಮಾತಾಡುವವರಿಲ್ಲ. ಈಗ ಎರಡೂ ಕೂಡ ನಮ್ಮ ಮುಂದೆ ಅದು ಸರಿ ಇದು ಸರಿ ಅಂತ ನಿಲ್ಲುತ್ತೆ ಅನ್ನೋದಕ್ಕೆ ಉದಾಹರಣೆ ಬೇರೆ ಬೇಕಾಗಿಲ್ಲ. ಜ್ಯೋತಿಷ್ಯ ಶಾಸ್ತ್ರ ಉದಾಹರಣೆಯಾಗಿ ನಿಂತಿದೆ. ಸೂರ್ಯಗ್ರಹಣ ಚಂದ್ರಗ್ರಹಣವನ್ನು ಕೊಡ್ತಾರೆ ಜ್ಯೋತಿಷ್ಕರು. ದೃಕ್ ಸಿದ್ಧಾಂತ ಪ್ರಕಾರ ಬೇಕಿದ್ರೆ ಅವರು ಯಂತ್ರವನ್ನು ಇಟ್ಟುಕೊಂಡು ನೋಡ್ಲಿ, ಸೂರ್ಯಚಂದ್ರರ ಅಂತರನೋ ಅದೋ ಇದು ಎಲ್ಲ ಯಂತ್ರ ಇಟ್ಟುಕೊಂಡು ನೋಡ್ಲಿ. ಆದರೆ ಆರ್ಯಭಟ ಹಿಂದಿನಿಂದ ಬಂದಿದೆ ಅಲ್ಲ, ಹಿಂದಿನಿಂದ ಗ್ರಹಣದ ಲೆಕ್ಕ ಹಾಕಿಕೊಂಡು ಬಂದಿದ್ದಾರಲ್ಲ, ಬರುವ ವರ್ಷ ಇಂತಹ ದಿವಸ ಗ್ರಹಣ ಆಗುತ್ತೆ ಅಂತೇಳಿ ಇವತ್ತೇ ಕರಾರುವಾಕ್ಕಾಗಿ ಹೇಳ್ತಾರೆ. ಹಾಗಾದ್ರೆ ಜ್ಯೋತಿಷ್ ಶಾಸ್ತ್ರ ಪ್ರಕಾರ ಏನು ಗ್ರಹಣ ನಡೆಯುತ್ತೆ, ಜ್ಯೋತಿಷಿಗಳು ಏನು ಗ್ರಹಣ ಹೇಳ್ತಾರೆ, ಆ ಗ್ರಹಣ ಸರಿಯಾಗಿ ಬರೋಣದ್ರಿಂದ ಅದಕ್ಕೆ ಸಂಬಂಧಪಟ್ಟ ಶಾಸ್ತ್ರವನ್ನು ಸರಿ ಅಂತ ಒಪ್ಪಬೇಕಲ್ಲ. ವಿಜ್ಞಾನಿಗಳು ಗ್ರಹಣವನ್ನು ಕೊಡ್ತಾರೆ, ಅವರು ಕೊಡತಕ್ಕಂಥ ಗ್ರಹಣ ಸರಿಯಾಗಿ ಬರೋಣದ್ರಿಂದ ಆಚೆ ವಿಜ್ಞಾನವನ್ನು ಸರಿ ಅಂತ ಹೇಳಬೇಕಾಗುತ್ತೆ. ಹಾಗಾದ್ರೆ ಅದು ಸರಿ ಇದು ಸರಿ ಎರಡೂ ಸರಿ ಅಂತ ಹೇಳೋಣ ಅಂತಂದ್ರೆ ಒಂದಕ್ಕೊಂದು ತಾಳ ಮೇಳ ಬರ್ತಾ ಇಲ್ಲ. ಕೆಲವು ಕಡೆಯಲ್ಲಿ ವಿರೋಧದಂತೆ ತೋರ್ತಾ ಇದೆ, ಕೆಲವು ಅಂಶದಲ್ಲಿ ಸಾಮ್ಯ ಇದೆ, ಕೆಲವು ಅಂಶದಲ್ಲಿ ವಿರೋಧ ತೋರ್ತಾ ಇದೆ. ಆದರೆ ಸಮಾಧಾನ ಏನು ಅಂತಂದ್ರೆ
ವಿಜ್ಞಾನಿಗಳಂತೂ ಒಪ್ಪಿಕೊಳ್ತಾರೆ. ಈಗಂತೂ ನನ್ನ ಕಣ್ಣಿಗೆ ಇಷ್ಟು ತೋರ್ತಾ ಉಂಟು, ನನ್ನ ಯಂತ್ರಕ್ಕೆ ಇಷ್ಟು ತೋರ್ತಾ ಉಂಟು, ಮುಂದೆ ಏನು ಅಂತ ಗೊತ್ತಿಲ್ಲ ಅಂತ ಅವರು ಇಷ್ಟು ಹೇಳ್ತಾರೆ. ನಮ್ಮ ಋಷಿಗಳು ಹಾಗಲ್ಲ, ಮುಂದೆ ಹೀಗೆ ಎನ್ನುವುದನ್ನು ಕರಾರವಕ್ಕಾಗಿ ಮೊದಲೇ ಕೊಟ್ಟಿದ್ದಾರೆ. ಆದ್ರಿಂದ ಶಾಸ್ತ್ರಕ್ಕೆ ಅನುಗುಣವಾಗಿ ವಿಜ್ಞಾನವನ್ನು ಕೊಂಡೋಗಬೇಕು ವಿನಃ ವಿಜ್ಞಾನಕ್ಕೆ ಅನುಗುಣವಾಗಿ ಶಾಸ್ತ್ರ ಬಂದಿಲ್ಲ ಅಂತ ಹೇಳಿ ಶಾಸ್ತ್ರವನ್ನು ತಪ್ಪು ಅಂತ ಹೇಳತಕ್ಕಂಥ ಅಧಿಕಾರ ಇಲ್ಲ ಅಂತಂದು. ವಿಜ್ಞಾನ ಮುಂದುವರಿತಾ ಉಂಟು, ಇನ್ನು ಹೊಸ 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 ವಿಜ್ಞಾನದಲ್ಲಿ ಆವಿಷ್ಕಾರ ಆಗ್ತಾ ಉಂಟು. ಅವರು ಆಯಿತು ವಿಜ್ಞಾನ ಇಷ್ಟೇ ಅನ್ನತಕ್ಕಂಥದ್ದು ತೀರ್ಮಾನಕ್ಕೆ ಬಂದಿಲ್ಲ. ಹೇಗೆ ವೇದಾಂತ ಹೀಗೆ ಅಂತ ತೀರ್ಮಾನಕ್ಕೆ ಕೊಡಬೇಕಾದ ವಿಷಯವನ್ನು ಕೊಟ್ಟು ಹೀಗೆ ಅಂತ ತೀರ್ಮಾನಕ್ಕೆ ಆದ್ದರಿಂದ ಇದರ ಬಗ್ಗೆ ವಿಚಾರ ಮಾಡೋಣ, ವಿಜ್ಞಾನಿಗಳನ್ನು ಸೇರಿಸೋಣ, ವೇದಾಂತಿಗಳನ್ನು ಸೇರಿಸೋಣ. ಆದರೆ ಇಷ್ಟೇ, ಎಷ್ಟು ವೇದಾಂತಿಗಳನ್ನು ಸೇರಿಸಿದ್ರು ಹೇಳಿದ್ದನ್ನೇ ಹೇಳುದು. ಯಾಕೆ ನಮ್ಮ ಪುಸ್ತಕದ ಇರುವುದಷ್ಟೇ, ಹೊಸತನ್ನೇನು ವೇದಾಂತಿಗಳು ಹೇಳತಕ್ಕ ಪ್ರಸಂಗ ಇಲ್ಲ. ಹೊಸತು ಹೇಳಬೇಕಾದವರು ವಿಜ್ಞಾನಿಗಳು, ವೇದಾಂತಿಗಳಲ್ಲ. ಯಾಕೆ ನಮಗೆ ಸಾವಿರಾರು ವರ್ಷದ ಹಿಂದೆ ಹೀಗೆ ಅಂತ ಕೊಟ್ಟಾಗಿದೆ. ಅದರಿಂದ ವೇದಾಂತಿಗಳು ಈ ದಿವಸ ಅಗತ್ಯ ಇಲ್ಲ, ಬೇಕಾದದ್ದು ವಿಜ್ಞಾನಿಗಳು. ಆ ವಿಜ್ಞಾನಿ ಧೈರ್ಯದಲ್ಲಿ ಮುಂದೆ ಬರಬೇಕು. ನಾನು ಕಂಡಿದ್ದೇನೆ ಇಷ್ಟೇ ಇರುವುದು ಅಂತ ಹೇಳತಕ್ಕ ವಿಜ್ಞಾನಿ ಮುಂದೆ ಬರಲಿ, ಮತ್ತೆ ನೋಡೋಣ. ನಾನು ಕಂಡದ್ದಿಷ್ಟೇ ಅಂತ ಹೇಳುವ ಬಂದ್ರೆ ಪ್ರಯೋಜನ ಇಲ್ಲ, ಇಷ್ಟೇ ಇರುವುದು ಅಂತ ಹೇಳುವ ಮುಂದೆ ಬರಲಿ, ಮತ್ತೆ ಬೇಕಾದ್ರೆ ಪುನಃ ವಿಚಾರ ಮಾಡೋಣ. ಆದ್ರಿಂದ ಏನಿಗೊಂದು ಪ್ರಸ್ತಾವನೆ ಬಂತು, ವಿಜ್ಞಾನಿಗಳನ್ನು ಕರೆಸಬೇಕು, ವಿಜ್ಞಾನಿಗಳ ಬಾಯಿಂದ ಕೇಳಬೇಕು, ಏನು ಹೇಳ್ತಾರೆ ಹೇಗೆ ಹೇಳ್ತಾರೆ ಅಂತ. ಆ ಕೆಲಸವನ್ನು ಬೇಕಾದ್ರೆ ಮಾಡೋಣ. ಮಾಡುವುದೇನೋ ವಿಜ್ಞಾನ ಇಷ್ಟು ಹೇಳಿದ್ದಾರೆ ಅಂತ ಅಷ್ಟೇ ತಿಳ್ಕೊಳ್ಳೋದು ವಿನಃ ಹೊಸ್ತು ಏನು ಅವರು ಹೇಳಿದ್ದಕ್ಕೆ ಅನುಗುಣವಾಗಿ ವೇದಾಂತವನ್ನು ತರತಕ್ಕಂಥ ಅಧಿಕಾರ ಮಾತ್ರ ಯಾರಿಗೂ ಋಷಿಗಳು ಕೊಟ್ಟಿಲ್ಲ ಅಂತ ಇದು ಒಂದು. ಆದರೆ ಧ್ರುವಮಂಡಲದ ಬಗ್ಗೆ ಹೇಳಲಿಕ್ಕೆ ನನಗೇನು ವಿಶೇಷವಾಗಿ ಗೊತ್ತಾಗಲಿಕ್ಕಿಲ್ಲ. ಅಂತೂ ಧ್ರುವಮಂಡಲ ಮಾತ್ರ ಒಂದೇ ಕಡೆ ಇರುತ್ತೆ ಅನ್ನೋದನ್ನು ಪ್ರಾಯಶಃ ಎಲ್ಲರೂ ಒಪ್ಪಿರತಕ್ಕಂಥ ವಿಚಾರ. ಒಂದೇ ಜಾಗದಲ್ಲಿ ಇರುತ್ತೆ, ಒಂದು ಜಾಗದಲ್ಲಿ ಇರುತ್ತೆ ಅಂತ ಪ್ರಾಯಶಃ ಒಪ್ಪಿದಂಥ ವಿಚಾರ ಅಂತ ಕಾಣುತ್ತೆ. ಅದರ ಬಗ್ಗೆ ನಾನು ಅಂತೂ ಭೂಗೋಳ ಶಾಸ್ತ್ರ ಮತ್ತೆ ಖಗೋಳ ಇದರ ಬಗ್ಗೆ ಇಷ್ಟು ವಿಚಾರವನ್ನು ಕೊಟ್ಟರೆ, ನಂತರದಲ್ಲಿ ಮಂತ್ರಗಳ ಪಠನ ಯಾವ ವ್ಯಕ್ತಿಯೂ ಬೇಸರ ಮಾಡತಕ್ಕಂಥ ಪ್ರಸಂಗ ಇಲ್ಲ. ಉಪನ್ಯಾಸಕರು ಮಾತ್ರ ಹೇಳದಿದ್ರೆ ಅವರು ಕರ್ತವ್ಯದಿಂದ ಭ್ರಷ್ಟರಾಗುತ್ತಾರೆ. ಮಂತ್ರಗಳ ಪಠನೆಯ ಉದ್ದೇಶ ಏನು? ಮಂತ್ರಗಳನ್ನು ಯಾಕೆ ಪಠಿಸುವುದು? ದೇವರನ್ನು ತೃಪ್ತಿಪಡಿಸುವುದಕ್ಕೋಸ್ಕರ. ದೇವರಿಗೆ ತೃಪ್ತಿ ಯಾವಾಗ ಆಗುತ್ತೆ? ನೀನು ಇಂತಹ ಗುಣವುಳ್ಳವ, ಇಂತಹ ಗುಣವುಳ್ಳವ, ಇಂತಹ ಗುಣವುಳ್ಳವ ಅಂತ ಹೇಳಿದಾಗ ದೇವರಿಗೆ ತೃಪ್ತಿಯಾಗುತ್ತೆ. ಇಂತಹ ಗುಣವುಳ್ಳವ ಅಂತ ಗೊತ್ತಾಗುವುದು ಯಾವುದರಿಂದ? ಶಬ್ದಗಳಿಂದ. ಹಾಗಾದರೆ ದೇವರ ಬಗ್ಗೆ ನಾವು ಸ್ತೋತ್ರ ಮಾಡುವುದು ಅಂದರೆ ಶಬ್ದಗಳನ್ನು ಪ್ರಯೋಗ ಮಾಡುವುದು. ಶಬ್ದಗಳನ್ನು ಬರೇ ಪ್ರಯೋಗ ಮಾಡಿದರೆ ಶಬ್ದಗಳಿಂದಾಗಿ ಗುಣಗಳು ಗೊತ್ತಾಗಿಲ್ಲ. ಒಂದು ರೀತಿಯಲ್ಲಿ ದೇವರನ್ನು ಸ್ತೋತ್ರ ಮಾಡಿದಂತೆ ಆಗಿಲ್ಲ. ಇದು ಏನಾಗುತ್ತೆ ಗೊತ್ತಾ? ಬರೆದು ಕೊಟ್ಟದ್ದನ್ನು ಓದಿದಂತೆ ಆಗುತ್ತೆ ಅಷ್ಟೆ. ಯಾರೋ ಬರೆದು ಕೊಡ್ತಾರೆ ಯಾವುದೋ ಸಭೆ ಓದಲಿಕ್ಕೆ, ಅದೇನಾಗುತ್ತೆ ಕೆಲವು ಸಂದರ್ಭದಲ್ಲಿ ಯಾವುದೋ ಸಭೆಯಲ್ಲಿ ಓದಬೇಕಾದ್ದು ಯಾವುದೋ ಸಭೆಯಲ್ಲಿ ಓದತಕ್ಕಂಥ ಪ್ರಸಂಗನೂ ಬರುತ್ತೆ. ಬೆಳಿಗ್ಗೆ ಓದಬೇಕಾದ್ದು ಸಾಯಂಕಾಲ ಓದತಕ್ಕಂಥ ಪ್ರಸಂಗನೂ ಬರುತ್ತೋ ಏನು. ಹಾಗಾದ್ರೆ ಒಂದು ರೀತಿ ಹಾಗಾಗುತ್ತೆ. ಬರೇ ನಾವು ಸ್ತೋತ್ರಗಳನ್ನು ಮಾತ್ರ, ಶಬ್ದಗಳನ್ನು ಮಾತ್ರ ಹೇಳ್ತಾ ಹೋದರೆ ಬರೆದು ಕೊಟ್ಟದ್ದನ್ನು ಓದಿದಂತೆ ಆದರೆ ಯಾರ ಬಗ್ಗೆ ಯಾರಿಗೆ ಸನ್ಮಾನ ಅಂತ ನಡೀತಾ ಉಂಟೋ, ಅವನ ಬಗ್ಗೆ ಅಭಿನಂದನಾ ಭಾಷಣ ಮಾಡಲಿಕ್ಕೆ ಅಂತ ಯಾರು ನಿಂತಿದ್ದಾನೋ ಅವನಿಗೆ ಸ್ವತಃ ಇವನ ಬಗ್ಗೆ ಏನು ಗೊತ್ತಿಲ್ಲ, ಯಾರೋ ಬರೆದು ಕೊಟ್ಟಿದ್ದಾರೆ ಅದನ್ನು ನಿರರ್ಗಳವಾಗಿ ಓದಿದ. ಸನ್ಮಾನಕ್ಕೆ ಕೂತವನಿಗೆ ತೃಪ್ತಿಯಾಗುತ್ತಾ? ಅಭಿನಂದನಾ ಭಾಷಣ ಮಾಡುವವನಿಗೆ ಒಳಗಿನಿಂದ ಅಭಿಪ್ರಾಯ ಇರಬೇಕು, ಇವನಿಷ್ಟೆಲ್ಲ ಕೆಲಸ ಮಾಡಿದ್ದಾನಂತ ಗೊತ್ತಿರಬೇಕು. ಗೊತ್ತಿದ್ದು ಅವನ ಬಗ್ಗೆ ಹೇಳಿದಾಗ ಸನ್ಮಾನಕ್ಕೆ ಒಳಗಾದವನಿಗೆ ಹೇಗೆ ತೃಪ್ತಿಯಾಗುತ್ತೋ ಅದೇ ರೀತಿಯಲ್ಲಿ ಭಗವಂತನಿಗೆ ತೃಪ್ತಿ ಆಗುವುದು ಶಬ್ದಗಳನ್ನು ಪ್ರಯೋಗ ಮಾಡಿದ್ರಿಂದ ಮಾತ್ರ ಅಲ್ಲ. ಮತ್ತೆ ಈ ಶಬ್ದದಿಂದ ಈ ಗುಣ, ಈ ಶಬ್ದದಿಂದ ಈ ಗುಣ, ಈ ಶಬ್ದದಿಂದ ಈ ಗುಣ ನಿನ್ನಲ್ಲಿ ಉಂಟು ಅಂತ ನಮಗೆ ಗೊತ್ತಾಗಿ ಶಬ್ದ ಪ್ರಯೋಗ ಮಾಡಿದೆವೋ ಭಗವಂತನಿಗೆ ಬಹಳ ತೃಪ್ತಿ. ಇದು ಯಾರು ಹೇಳತಕ್ಕದ್ದು? ಉಪನ್ಯಾಸಕರು ಹೇಳಲೇಬೇಕು. ಹೇಳಲಿಲ್ಲ ಕರ್ತವ್ಯಚ್ಯುತರಾದರು. ನೀನು ಇಷ್ಟೇ ಸ್ತೋತ್ರ ಮಾತ್ರ ಹೇಳಿಕೊಂಡು ಹೋದರೆ ಸಾಕು, ನಿನ್ನ ಉದ್ಧಾರ ಆಗುತ್ತೆ ಅಂದರೆ ಉದ್ಧಾರ ಮಾಡೋದು ಇವನ ಕೈಯಲ್ಲಿಲ್ಲ, ದೇವರ ಕೈಯಲ್ಲಿರುವುದು. ಅದು ದೇವರು ಉದ್ಧಾರ ಮಾಡಬೇಕು, ಇವ ಉದ್ಧಾರ ಮಾಡುವುದಲ್ಲ. ಹಾಗಾದ್ರೆ ಮತ್ತೆ
ಅರ್ಥಾನುಸಂಧಾನ ಪೂರ್ವಕವಾಗಿಯೇ ಹೇಳಬೇಕು. ಅರ್ಥಾನುಸಂಧಾನ ಆಗಲೇಬೇಕು. ಆದರೆ ಏನ್ ಮಾಡೋಣ, ಪ್ರತಿಯೊಂದು ಶಬ್ದಕ್ಕೂ ಅರ್ಥವನ್ನು ಮಾಡಿಕೊಳ್ಳುವಷ್ಟು ಒಂದು ಬುದ್ಧಿಮಟ್ಟ ನಮ್ಮಲ್ಲಿ ಬಂದಿಲ್ಲ ಅಂತೇಳಿ ಸ್ತೋತ್ರವನ್ನು ಹೇಳದೇ ಇರುವುದಲ್ಲ. ಅಭಿನಂದನಾ ಭಾಷಣ ಮಾಡಲಿಕ್ಕೆ ಯಾರು ಇಲ್ಲ ಅಂತಂದ್ರೆ ಕೊನೆಗೆ ಬರೆದು ಕೊಟ್ಟದನ್ನು ಓದುವವರಾದ್ರೂ ಸಾಕಾಗುತ್ತೆ. ಚೆನ್ನಾಗಿ ತಿಳಿದು ಮಾತಾಡುವವರಿದ್ದಾರೋ ಅವರಿಗೇನೆ ಪ್ರಾಶಸ್ತ್ಯ, ಅವರು ಸಿಕ್ಕಿಲ್ಲವೋ ಕೊನೆಗೆ ಇಂಥವರಿಗೆ ಪ್ರಾಶಸ್ತ್ಯ. ಅದೇ ರೀತಿಯಲ್ಲಿ ಆದ್ರಿಂದಲೇ ವಾದಿರಾಜರೊಂದು ಮಾತು ಹೇಳಿದ್ದುಂಟು, ವೇದ ಓದಬೇಕು ವೇದ ಅಂತಂದ್ರು. ವೇದ ಒಂದೊಂದು ಶಬ್ದನೂ ನಮಗೆ ಸುಡ್ತಿನ್ಲಿಕ್ಕೂ ಬರುವುದಿಲ್ಲ, ಅದರ ಅರ್ಥ ಏನು ಅಂತ ತಲೆ ಬಡ್ಕೊಂಡು ಚಚ್ಚಿಕೊಂಡ್ರೂ ಬರುವುದಿಲ್ಲ. ಹಾಗಾದ್ರೆ ವೇದ ಓದಲು ಬೇಕು ಅಂತಂತೀರಿ, ಏನು ಮಾಡಬೇಕು ಓದಿ ಅಂತಂದ್ರೆ ಅದಕ್ಕಂದ್ರು ಕೊನೆಗೆ ನಂತರದಲ್ಲಿ ವೇದ ಓದಲು ಬೇಕು, ಅದರರ್ಥ ಹರಿ ಎಂಬ ಬೋಧವೀರ ಬೇಕು ಅಂತಂದ್ರು. ವೇದ ಓದು, ಮಂತ್ರ ಹೇಳು, ಕೊನೆಗೊಂದು ತೀರ್ಮಾನಕ್ಕೆ ಬಾ. ಏನು ಇದು ಎಲ್ಲಾ ಶಬ್ದಗಳು ದೇವರನ್ನು ಹೇಳುತ್ತೆ ಅಂತ ಒಂದು ತೀರ್ಮಾನಕ್ಕೆ ಬಾ. ಇದು ಯಾವ ಮಟ್ಟದ ತೀರ್ಮಾನ? ಕೆಳಮಟ್ಟದ ತೀರ್ಮಾನ. ಇದರಿಂದ ಭಗವಂತ ಪ್ರಸನ್ನನಾಗುವುದಿಲ್ವೋ? ಆಗುತ್ತಾನೆ. ಎಂತಹ ಪ್ರಸಾದ? ಅಧಮ ಮಟ್ಟದ ಪ್ರಸಾದ ಅಂತಾರೆ. ಭಗವಂತನ ಪ್ರಸಾದದಲ್ಲಿಯೂ ವೈವಿಧ್ಯ ಉಂಟು. ಅರ್ಥಾನುಸಂಧಾನ ಇಲ್ಲದೆ ಸ್ತೋತ್ರವನ್ನು ಹೇಳುವುದರಿಂದ ಭಗವಂತ ಪ್ರೀತನಾಗುತ್ತಾನೆ. ಮಾತ್ರ ಆ ಪ್ರೀತಿ ಕೆಳಮಟ್ಟದ, ಇದನ್ನು ಅಧಮ ಪ್ರಸಾದ ಅಂತಂದ್ರು. ಅರ್ಥಾನುಸಂಧಾನ ಪೂರ್ವಕವಾಗಿ ಹೇಳಿದ್ರೆ ಉತ್ತಮ ಮಟ್ಟದ ಪ್ರೀತಿ. ಆದ್ದರಿಂದ ಅರ್ಥಾನುಸಂಧಾನ ಆಗುವ ತನಕ ಸ್ತೋತ್ರವನ್ನು ಹೇಳದೆ ಇರುವುದಲ್ಲ, ಮಂತ್ರ ಪಠನ ಮಾಡದೇ ಇರುವುದಲ್ಲ. ಮಂತ್ರ ಪಠ ಇಲ್ಲದ್ರೆ ಯಾಕೆ ಹೇಳಬೇಕು? 8 ವರ್ಷಕ್ಕೆ ಹುಡುಗನಿಗೆ ಮುಂಜಿ ಮಾಡಿ ಅಂತ ಶಾಸ್ತ್ರಕಾರರು ವಿಧಾನ ಮಾಡ್ತಾರಲ್ಲ, ಆ ಹುಡುಗನಿಗೆ ಅರ್ಥ ಮಾಡಿಕೊಳ್ಳತಕ್ಕಂಥ ಬುದ್ಧಿಮಟ್ಟ ಎಲ್ಲಿರುತ್ತೆ? ಆದರೂ ಶಾಸ್ತ್ರ ವಿಧಾನ ಮಾಡಿತು ಏನು ಅಂತ, 8 ವರ್ಷಕ್ಕೆ ಮುಂಜಿ ಮಾಡಲೇಬೇಕು ಅಂತ ವಿಧಾನ ಮಾಡಿತು. ಮಂತ್ರ ಹೇಳಲೇಬೇಕು ಅಂತ ವಿಧಾನ ಮಾಡಿತು. ಮಂತ್ರದ ಅರ್ಥಾನುಸಂಧಾನ ಮಾಡಿಕೊಳ್ಳುವಷ್ಟು ತಾಕತ್ತು ಹುಡುಗನಿಗಿಲ್ಲ. ಏನರ್ಥ? ಆರಂಭದ ಹಂತದಲ್ಲಿ ಭಗವಂತನ ಅಧಮ ಪ್ರಸಾದವನ್ನು ಪಡೆಯುವುದಕ್ಕೋಸ್ಕರ ಮಂತ್ರ ಪಠನ ಮಾಡುವ ಒಂದು ಚಾಕಚಕ್ಯತೆ ಬರಲಿ. 3 ರೀತಿ. ಮೊದಲು ಮಂತ್ರ ಪಠನ ಮಾಡುವುದು, ಅದರಿಂದ ಒಂದು ಅಧಮ ಪ್ರಸಾದ. 2ನೇದ್ದು ಸ್ಪಷ್ಟ ಉಚ್ಚಾರಣೆ, ಅದರಿಂದ ಮಧ್ಯಮ ಪ್ರಸಾದ. 3ನೇದ್ದು ಅರ್ಥಾನುಸಂಧಾನ, ಅದರಿಂದ ಉತ್ತಮ ಪ್ರಸಾದ. 3 ರೀತಿಯ ಪ್ರಸಾದ ಇದೆ ಭಗವಂತನದ್ದು. ಆರಂಭದಲ್ಲಿ ತಪ್ಪೇ ಅಕ್ಷರಗಳನ್ನು ಉಚ್ಚಾರ ಮಾಡುವುದು. ಆಗ್ಲಿ ಹೇಳು, ಮಂತ್ರ ಹೇಳು. ಜಗನ್ನಾಥದಾಸರು ಎಚ್ಚರಿಕೆ ಕೊಟ್ಟರು. ಬಾಲಕನ ಕಲ ಭಾಷೆ ಜನನಿಯು ಕೇಳಿ ಸುಖಪಡುವಂತೆ ಲಕ್ಷ್ಮೀ ಲೋಲನು ತನ್ನವರು ಮಾಡುತ್ತಿಹ ಸಂಸ್ಕೃತಿಗೆ ವಶನಾಗಿ ಹಿಗ್ಗುವನು ಅಂತ ಒಂದು ಎಚ್ಚರಿಕೆ ಕೊಟ್ಟರು. ತುಂಬ ಸಂದರ್ಭದಲ್ಲಿ ಹೇಳಿದ್ದುಂಟು. ಒಂದು ಪುಟ್ಟ ಮಗುವನ್ನು ಕರ್ಕೊಂಡಮ್ಮ ಊಟಕ್ಕೆ ಹೋಗಿದ್ದಾಳೆ. ಬಿಸಿ ಬಿಸಿ ಸಾರು ಹಾಕ್ತಾ ಬಂದ್ರು. ಆ ಮಗುವಿನ ಎಲೆಗೂ ಸಾರು ಹಾಕಿಲ್ಲ, ಬಿಸಿ ಉಂಟು ಅಂತ. ಮಗು ಅಮ್ಮನ ಹತ್ರ ಹೇಳುತ್ತೆ, ಎಲ್ರಿಗೂ ಸಾವು ಬಂತು, ಎನ್ನ ಎಲೆಗೆ ಸಾವು ಬಂದಿಲ್ಲ ಅಂತ. ಅಮ್ಮ ಏನ್ ಮಾಡ್ತಾಳೆ? ಮಗುವಿನ ಬೆನ್ನು ತಟ್ಟಿದಳು. ಅಕ್ಕಪಕ್ಕದವರ ಹತ್ರ ಹೇಳಿದಳು, ಎನ್ ಮಗು ಮಾತಾಡುತ್ತೆ ನೋಡಿ, ಸ್ವಲ್ಪ ಕೇಳಿ ಅಂತಂದಳು. ಇದು ತಾಯಿದ್ದು ಮಗುವಿನ ಮೇಲೆ ಪ್ರಸಾದ ಆಯಿತು, ಅನುಗ್ರಹ ಆಯಿತು. ಅದೇ ರೀತಿಯಲ್ಲಿ ಆರಂಭದ ಹಂತದಲ್ಲಿ ಮಂತ್ರ ಹೇಳೋಣ, ತಪ್ಪು ಉಚ್ಚಾರಣೆ ಬರುತ್ತೆ, ಭಗವಂತ ಪ್ರೀತನಾಗುತ್ತಾನೆ. ಮೊದಲು ಮಂತ್ರ ಹೇಳಲಿಕ್ಕೆ ಕಲಿ, ಆಮೇಲೆ ಅದನ್ನು ತಪ್ಪು ತಿದ್ದಿಕೊಳ್ಳಿಕ್ಕೆ ಕಲಿ. ಹಾಗಾದ್ರೆ 3 ರೀತಿಯಲ್ಲಿ ಉಂಟು. ಮೊದಲು ಮಂತ್ರ 8 ವರ್ಷಕ್ಕೆ ಮುಂಜಿ ಆದ ಕೂಡಲೇ ಮಗುವಿನ ಬಾಯಿಯಿಂದ ಮಂತ್ರ ಹೇಳಿಸುವುದು ಅಂತಂದ್ರೆ ತಪ್ಪಾಗಲಿ ಒಪ್ಪಾಗಲಿ ಮಗುವಿನ ಬಾಯಿಯಿಂದ ಮಂತ್ರ ಬರತಕ್ಕದ್ದು. ಇದು ಭಗವಂತನ ಅಧಮ ಪ್ರಸಾದಕ್ಕೆ ಕಾರಣ ಆಯಿತು. ಸ್ವಲ್ಪ ಬೆಳೆದ, ಆವಾಗಲೂ ಕೂಡ 5 ವರ್ಷ ಆದಮೇಲೆ ಆ ಮಗುವನ್ನು ಕರ್ಕೊಂಡಮ್ಮ ಊಟಕ್ಕೆ ಹೋದಳು. ಅಲ್ಲಿ ಕೂಡ ಮಗು ಊಟಕ್ಕೆ ಕೂತಲ್ಲಿ, ಅಮ್ಮ ಎಲ್ರಿಗೂ ಸಾವು ಬಂತು, ನನಗೆ ಸಾವು ಬಂದರೆ ಅಮ್ಮ 2 ಬಡ್ದಳು. ವರ್ಷ 5 ಆಯ್ತು, ಇನ್ನೂ ಮಾತಾಡ್ಲಿಕ್ಕೆ ಬರುವುದಿಲ್ಲ ಅಂತ ಬೈ. ಅದೇ ರೀತಿಯಲ್ಲಿ ಸ್ವಲ್ಪ ಬೆಳವಣಿಗೆ ಬಂದ ಮೇಲೆ ಮಂತ್ರದ ಉಚ್ಚಾರಣೆಯಲ್ಲಿ ಸ್ಪಷ್ಟತೆ ಬೇಕು. ಇನ್ನೂ ಸ್ವಲ್ಪ ಬೆಳವಣಿಗೆ ಬಂದ ಮೇಲೆ ಅರ್ಥೈಸಿಕೊಳ್ಳತಕ್ಕಂಥ ಪ್ರಸಂಗಕ್ಕೆ ಇಳಿಯಬೇಕು. ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ನಾವು ಅದಾಗಿ ಅರ್ಥ ಬರುವುದಿಲ್ಲ, ಅರ್ಥದ ಹಿಂದೆ ನಾವು ಹೋಗಬೇಕು. ಆದ್ರಿಂದ ಅರ್ಥ ಮಾಡದಿದ್ರೂ ಕೂಡ ಭಗವಂತನ ಸ್ತೋತ್ರ ಮಾಡಿದ್ರೆ ಭಗವಂತ ಪ್ರಸನ್ನನಾಗುತ್ತಾನೆ ಅಂತಿದ್ದರೆ ಅದು ಅರ್ಥವಾದ ಅಂತ. ಅದಕ್ಕರ್ಥ ಏನರ್ಥ? ನಮ್ಮನ್ನು ಸ್ತೋತ್ರ ಮಾಡುವ ಕಡೆಗೆ ಎಳ್ಕೊಂಡು ಹೋಗುವುದಕ್ಕೋಸ್ಕರ ಅದು ಹೇಳ್ತಾರೆ ವಿನಃ
ಅದೇ ಮುಖ್ಯವಾದ ಅರ್ಥ ಎನ್ನತಕ್ಕಂಥದ್ದು ಭಾವನೆ ಮಾಡಬಾರದು. ಅದರಿಂದ 3 ಹಂತದಲ್ಲಿ ನಮ್ಮದು ಅರ್ಥದ ಬೆಳವಣಿಗೆ ನಡೆಯಲಿ. ನಮಗೆ ತಿಳಿಸಿಕೊಡುವವರು ತುಂಬ ಜನ ಇದ್ದಾರೆ, ಅರ್ಥವನ್ನು ತಿಳಿಸಿಕೊಡುವವರು ತುಂಬ ಜನ ಇದ್ದಾರೆ. ವಿಷ್ಣು ಸಹಸ್ರನಾಮದಲ್ಲಿ 1000 ನಾಮಗಳಿಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗದಿದ್ದರೂ ಕೆಲವು ನಾಮಗಳಿಗಾದರೂ ಅರ್ಥವನ್ನು ಮಾಡಿಕೊಂಡು ಒಂದು ವಾಕ್ಯದಲ್ಲಿ ಒಂದು ನಾಮಕ್ಕೆ ಅರ್ಥ ಮಾಡುವುದು ಅಂತ ಇಟ್ಟುಕೊಳ್ಳೋಣ. ವಿಶ್ವಂ ವಿಷ್ಣುರು ವಷಟ್ಕಾರೋ ಭೂತ ಭವ್ಯ ಭವತ್ಪ್ರಭು, ಇದೊಂದು ಸಾಲು. ಈ ಸಾಲಿನಲ್ಲಿ ಒಂದು ಶಬ್ದಕ್ಕೆ ಅರ್ಥ ಮಾಡಿಕೊಳ್ತೇನೆ ಅಂತ ಮಾಡೋಣ. 2ನೇ ಸಾಲಿನಲ್ಲಿ ಹೀಗೆ ಮಾಡ್ತಾ ಹೋದ್ರೇನು ತುಂಬ ಶಬ್ದಗಳಿಗೆ ಅರ್ಥ ಬಂದು ಬಿಡ್ತು. ಅದನ್ನೇ ಸೇರಿಸಿಬಿಟ್ರೆ ಪ್ರಾಯಶಃ ಒಂದು ಅಷ್ಟೋತ್ತರ ಆಗಿ ಬಿಡುತ್ತೆ, ಅರ್ಥ ಸಹಿತವಾದ ಅಷ್ಟೋತ್ತರ ಆಗಿ ಬಿಡುತ್ತೆ. ನಂತರದಲ್ಲಿ ಹಿರಿಯರೊಂದು ಮಾತಂದ್ರು, ನಮ್ಗೆ ಯಾಕೆ ಅರ್ಥ ಆಗುವುದಿಲ್ಲ ಅಂತೆ ಗೊತ್ತಾ? ಅರ್ಥ ಮಾಡಿಕೊಳ್ಳಿಕ್ಕೆ ಜಾಗ ಇಲ್ಲ ಅಂತೆ ಒಳಗಿನಿಂದ, ಆದ್ರಿಂದ ಅರ್ಥ ಆಗುವುದಿಲ್ಲ ಅಂದ್ರು. ಜಾಗ ಮಾಡಿಕೊಳ್ಳುವುದು ಹೇಗೆ? ಹೀಗೆ ಒಂದೊಂದು ವಾಕ್ಯದಲ್ಲಿ ಒಂದೊಂದು ಶಬ್ದಕ್ಕೆ ಅರ್ಥ ಮಾಡಿಕೊಂಡು, ಒಂದು 100 ವಾಕ್ಯ ಅಲ್ಲಿದ್ರೆ 100 ನಾಮಗಳಿಗೆ ಅರ್ಥ ಮಾಡಿಕೊಂಡು ಒಳಗೆ ತುಂಬಿಸಿಕೊಂಡಾಗ ಒಳಗೆ ಜಾಗ ಆಯಿತು, ಒಳಗಿದ್ದ ಪಾಪ ಹೋಯಿತು, ಜಾಗ ಆಯಿತು, ಉಳಿದ ಅರ್ಥಗಳು ಒಳಗೆ ಸೇರಿಕೊಳ್ಳಿಕ್ಕೆ ತುಂಬ ಅವಕಾಶ ಆಯಿತು ಅಂತಾರೆ. ಇದು ನಾವು ಮಾಡತಕ್ಕಂಥ ಪ್ರಯತ್ನ. ಆದ್ರಿಂದ ಸದ್ಯಕ್ಕೆ ಒಂದು ವಿಶ್ವಂ ವಿಷ್ಣುರು ವಷಟ್ಕಾರ ಭೂತ ಭವ್ಯ ಭವತ್ಪ್ರಭು ಆರಂಭದ ವಿಶ್ವ ಎನ್ನತಕ್ಕಂಥ ಒಂದು ಶಬ್ದಕ್ಕೆ ಅರ್ಥ ಮಾಡಿಕೊಳ್ಳೋಣ. ಯಾಕೆ ಗೊತ್ತೋ, ದೇವರನ್ನು ಸ್ತೋತ್ರ ಮಾಡಬೇಕಾದ್ರೆ ಮೊದಲು ನಮಗೆ ಅಸ್ತಿತ್ವ ಬೇಕು. ನಾವು ಮೊದಲು ಇದ್ದೇವೆ ಅಂತಾಗಬೇಕು, ಆಮೇಲೆ ನಂತರದಲ್ಲಿ ದೇವರ ಸ್ತೋತ್ರ. ಪ್ರಾಯಶಃ ನಮಗೆ ಅಸ್ತಿತ್ವವನ್ನು ಕೊಡುವ ನಾಮವೇ ವಿಶ್ವ ಎನ್ನತಕ್ಕಂಥ ಶಬ್ದ. ಆದ್ರಿಂದ ಅಲ್ಲಿ ಅಂದ್ರು ವಿಶ್ವ ಅಂತ ಒಂದು ಶಬ್ದ ಹೇಳಿಬಿಟ್ರೆ ವಿಶ್ವ ಅರ್ಥನೂ ತುಂಬಿ ಬಿಡ್ತೋ ಏನೋ, ಎಲ್ಲ ಅರ್ಥಗಳು ಅದರಲ್ಲಿ ತುಂಬಿ ಬಿಡ್ತೋ ಏನೋ. ಆ ದೃಷ್ಟಿಯಿಂದ ವಿಶ್ವ ಹೆಸರೇನು? ವಿಷ್ಣು ಸಹಸ್ರನಾಮ. ಆರಂಭ ಆಗುವುದೇನು? ವಿಶ್ವ ಅನ್ನತಕ್ಕ. ಯಾಕೆ? ಒಂದು ನಾಮ ತಿಳ್ಕೊಂಡ್ರೆ ಅದರಲ್ಲಿ ಎಲ್ಲವೂ ಕೂಡ ಸೇರಿಕೊಳ್ಳುತ್ತೆ. ಏನು ಅರ್ಥ? ಏನು? ವಿಶ್ವ. ವಿಶ್ವ ವಿಶ್ವ ಅಂದ್ರೆ ಪ್ರವೇಶ, ಪ್ರವಿಶ, ಪ್ರವೇಶ. ವ ಅಂದ್ರೆ ಇರುವಿಕೆ, ವರ್ತನ, ಇರುವಿಕೆ. ಏನರ್ಥ ಬಂತು? ಪ್ರವೇಶ ಮಾಡುವಿಕೆ ಮತ್ತೆ ಇರುವಿಕೆ. ಈ ಅರ್ಥ ಯಾವ ಶಬ್ದ ಕೊಟ್ಟಿತು? ವಿಶ್ವ ಎನ್ನತಕ್ಕಂಥ ಶಬ್ದ ಕೊಟ್ಟಿತು. ನಮ್ಮ ಬಾಯಿಂದ ಭಗವಂತನ ಸ್ತೋತ್ರ ಬರಬೇಕಾಗಿದೆ. ಸ್ತೋತ್ರ ಬರಬೇಕಾದ್ರೆ ಮೊದಲು ನಮಗೆ ಅಸ್ತಿತ್ವ ಬೇಕು. ನಮ್ಮೊಳಗೆ ಭಗವಂತ ಇದ್ದು ನಮ್ಮಿಂದ ಆ ಶಬ್ದವನ್ನು ನುಡಿಸಬೇಕಾಗಿದೆ. ಅದಕ್ಕೋಸ್ಕರ ವಿಶ್ವ ಎನ್ನಲ್ಲಿ ಪ್ರವೇಶ ಮಾಡಿ ನನಗೆ ಅಸ್ತಿತ್ವವನ್ನು ಕೊಟ್ಟು ಎನ್ನ ಬಾಯಿಯಿಂದ ಸ್ತೋತ್ರವನ್ನು ನುಡಿಸುವವನೇ ಅನ್ನತಕ್ಕಂಥ ಅರ್ಥ ವಿಶ್ವ ಅನ್ನತಕ್ಕಂಥ ಶಬ್ದ ಕೊಟ್ಟು ಬಿಡುತ್ತೆ. ಆಯ್ತಲ್ಲ, ನಮಗೆ ಜೀವನದಲ್ಲಿ ಮೊದಲು ಇಷ್ಟನ್ನು ನಮ್ಮ ಜೀವನ ಅಳವಡಿಸಿಕೊಂಡ್ರೆ ನಂತರ ಒಂದೊಂದೇ ನಾಮಗಳಿಗಾಗುವಾಗ ಭಗವಂತ ರೂಪ ಪ್ರವೇಶ ಮಾಡುತ್ತೆ, ನಮ್ಮಿಂದ ಅರ್ಥವನ್ನು ಹೊರಡಿಸುತ್ತೆ. ಆ ದೃಷ್ಟಿಯಲ್ಲಿ ಅರ್ಥ ಮಾಡಿಕೊಂಡೇ ಪಾರಾಯಣ ಮಾಡಬೇಕು ಅಂತ ಹೇಳುವುದು ಉಪನ್ಯಾಸಕರ ಕರ್ತವ್ಯ. ಅರ್ಥ ಆಗುವ ತನಕ ಪಾರಾಯಣ ಮಾಡುವುದಿಲ್ಲ ಅಂತ ಹೇಳದಿರುವುದು ಪಾರಾಯಣ ಮಾಡುವವರ ಕರ್ತವ್ಯ. ಅರ್ಥ ಆಗುವ ತನಕ ನಿತ್ಯ ಪಾರಾಯಣ ಮಾಡ್ತಾನೆ ಇರಬೇಕು. ಪಾರಾಯಣ ಮಾಡ್ತಾ 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 ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರಾಯಶಃ ತುಂಬ ಪಾರಾಯಣ ನಡೆದ್ರೆ ಮತ್ತೆ ಅರ್ಥ ತನ್ನಿಂತಾನೆ ಸ್ಫುರಣಾಗ್ಲಿಕ್ಕೂ ಸಾಕು. ಯಾರಿಗ್ ಗೊತ್ತು? ಲೌಕಿಕಕ್ಕೂ ಆಧ್ಯಾತ್ಮಿಕಕ್ಕೂ ಇಷ್ಟೇ ವ್ಯತ್ಯಾಸ. ಲೌಕಿಕ ಅರ್ಥ ಆಗುವುದಿಲ್ಲ, ನೀವು ಎಷ್ಟು ಸಲ ಓದಿದ್ರು ಜಪ್ಪಯ್ಯ ಅಂದ್ರೂ ಅರ್ಥ ಆಗುವುದಿಲ್ಲ. ಆಧ್ಯಾತ್ಮಿಕ ಹಾಗಲ್ಲ. 1 ಸಲ ಓದಿದಾಗ ಅರ್ಥ ಆಗಿಲ್ಲ, 2 ಸಲ ಓದಿದಾಗ ಅರ್ಥ ಆಗಿಲ್ಲ, 10 ಸಲ ಓದಿದಾಗ ಅರ್ಥ ಆಗಿಲ್ಲ, 11ನೇ ಸಲ ಓದಿದಾಗ ಅರ್ಥ ಆಗುತ್ತೆ ಅಂತಾರೆ. ಹೇಗೆ ಅರ್ಥ ಆಯ್ತು ನೀವು ಕೇಳ್ತೀರಲ್ಲ, 10 ಸಲ ಓದಿದಾಗ ಒಂದು ಪುಣ್ಯ ಬಂತಂತೆ, ಪುಣ್ಯದ ಪ್ರಭಾವದಿಂದ ಅರ್ಥ ಆಯಿತು ಅಂತಾರೆ. ಲೌಕಿಕ ಓದಿದಾಗ ಪುಣ್ಯದ ಪ್ರಸಂಗನೇ ಇಲ್ಲ ಅಂದ್ರೆ ಅರ್ಥ ಆಗುವ ಪ್ರಸಂಗನೇ ಇಲ್ಲ ಅಂದ್ರು. ಇದು ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ಹಿರಿಯರು ಕೊಟ್ಟಿರತಕ್ಕಂಥ ಕೊಡುಗೆ. ಆದ್ದರಿಂದ ಯಾವುದರ ಬಗ್ಗೆಯೂ ಕೂಡ ನಮ್ಮಲ್ಲಿ ನೈರಾಶ್ಯ ಭಾವ ಎನ್ನತಕ್ಕ ನಿರಾಶರಾಗತಕ್ಕಂಥ ಪ್ರಸಂಗ ಕೂಡುದು. ಆಶಾ ಭಾವನೆ ಇಟ್ಟುಕೊಂಡು ನಾವು ಇದರಲ್ಲಿ ಮುಂದುವರಿಬೇಕು ಅಂತ ಹೇಳ್ತಾ, ಏನು ಬ್ರಹ್ಮಾಂಡ ಪುರಾಣದ ಚಿಂತನೆ. ಇಬ್ಬರು ಸತ್ಯನಾರಾಯಣಾಚಾರ್ಯ 24 ದಿವಸಗಳ ಕಾಲ ಇಲ್ಲಿ ಇದ್ದು ಬಹಳ ಚೆನ್ನಾಗಿ ಬಿಡಿಸಿ 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 ವಿಶದವಾಗಿ ಅದರಲ್ಲಿದ್ದಂಥ ಎಲ್ಲ ಘಟನೆಗಳನ್ನು ಕೂಡ ನಮ್ಮ ಮುಂದೆ ನಿರೂಪಣೆ ಮಾಡಿದ್ರು. ಇವತ್ತಿಬ್ಬರು ವಿದ್ವಾಂಸರು ಬೆಂಗಳೂರು ಪೂರ್ಣಪ್ರಜ್ಞ ವಿದ್ಯಾಪೀಠದಿಂದ, ಸತ್ಯನಾರಾಯಣಾಚಾರ್ಯರು ಅಲ್ಲಿಂದಲೇ ಬಂದವರು, ವಿದ್ಯಾಪೀಠದಿಂದ ಬಂದಿರತಕ್ಕಂಥ ಇಬ್ಬರು ವಿದ್ವಾಂಸರು ಬೆಳಿಗ್ಗೆ ಅವ್ರದ್ದು ಸ್ವಲ್ಪ ಒಂದು ಹೊಸ ಶೈಲಿ ಇತ್ತು ಅಂತಂದ್ರು. ಇವತ್ತಿನ ಉಪನ್ಯಾಸದಲ್ಲಿ ಪುರಾಣಗಳನ್ನು ಹೇಗೆ ನೋಡಬೇಕು ಎನ್ನತಕ್ಕಂಥ ಒಂದು ಕ್ರಮದಲ್ಲಿ ಮಂಡನೆ ಮಾಡಿದ್ರು ಅಂತ. ಅದು ಒಂದು ಕ್ರಮ, ಅದರ ಮಂಡನೆ ಕ್ರಮ ಆಯಿತು.
ಪ್ರಬಂಧ ಮಂಡನೆ ಕ್ರಮ ಆಯಿತು. ಮಧ್ಯಾಹ್ನದಲ್ಲಿ ಇನ್ನೊಬ್ಬರ ವಿದ್ವಾಂಸರು ಅಲ್ಲಿ ಬರತಕ್ಕಂತಹ ವಿರೋಧಾಭಾಸ ವಾಕ್ಯಗಳು, ವಿರೋಧ ಆಭಾಸ, ನಿಜವಾಗಿ ವಿರುದ್ಧಗಳಲ್ಲ, ಭಗವಂತನಲ್ಲಿ ಚೆನ್ನಾಗಿ ಲಗಾವಾಗುತ್ತೆ, ನಮ್ಮ ಕಣ್ಣಿನಲ್ಲಿ ದೋಷ ಉಂಟು, ಆದ್ರೆ ನಮಗೆ ಅದು ವಿರುದ್ಧವಾಗಿ ತೋರುತ್ತೆ ಅಂತ ವಿರೋಧವನ್ನು ಪರಿಹಾರ ಮಾಡತಕ್ಕಂಥ ಪ್ರಸಂಗವನ್ನು ಮಧ್ಯಾಹ್ನದ ಉಪನ್ಯಾಸಕರು ತಾವು ತೋರಿಸಿಕೊಟ್ರು. ಆದ್ದರಿಂದ ಪುರಾಣಗಳ ಗೋಷ್ಠಿಯ ಉದ್ದೇಶ ಏನು ಅಂತಂದ್ರೆ, ಆ ಪುರಾಣದಲ್ಲಿ ಏನು ಹೇಳಿದ್ದಾರೆ ಅದನ್ನು ಹಾಗೆಯೇ ತಿಳ್ಕೊಂಡು, ಲಿಂಗ ಪುರಾಣ ಕೇಳಿದಾಗ ರುದ್ರದೇವರು ದೊಡ್ಡದು ಅಂತ ತಿಳ್ಕೊಂಡು, ಬ್ರಹ್ಮಾಂಡ ಪುರಾಣ ಕೇಳಿದಾಗ ಬ್ರಹ್ಮದೇವರು ದೊಡ್ಡದು ಅಂತ ತಿಳ್ಕೊಂಡು, ನಾಳೆ ಮತ್ತೊಂದು ಪುರಾಣ ಕೇಳಿದಾಗ ಅವರು ದೊಡ್ಡದು ಅಂತ ತಿಳ್ಕೊಂಡು ಹೋಗತಕ್ಕಂಥ ಪ್ರಸಂಗ ಅಲ್ಲ. ಎಲ್ಲ ಪುರಾಣಗಳನ್ನು ಇಟ್ಟುಕೊಂಡು ವೇದಂ ಸಮುಪಬ್ರಹ್ಮಯೇತ್ ಅಂತ ಎಲ್ಲ ಪುರಾಣಗಳು ಏನು ಹೇಳುತ್ತವೆ ಅಂತ ಕೇಳಿಕೊಂಡು ನೋಡಿಕೊಂಡು ಇದನ್ನೆಲ್ಲ ಹೇಗೆ ಮಾಡಿದರೆ ವೇದಕ್ಕೆ ಅನುಗುಣವಾದೀತು ಅಂತ ಕೂಡಿಸುವ ಕ್ರಮವೇ ಗೋಷ್ಠಿಗೆ ಸಂಬಂಧಪಟ್ಟದ್ದು. ಮೊದಲು ಪುರಾಣಿಕರಲ್ಲಿ ಏನುಂಟು ಅಂತ ಅಷ್ಟೇ ಹೇಳಿಕೊಂಡು ಹೋಗ್ತಾರೆ. ವೇದ ಏನು ಹೇಳುತ್ತೆ ಅಂತ ಗೊತ್ತು, ಪುರಾಣ ಏನು ಹೇಳುತ್ತೆ ಅಂತ ಗೊತ್ತಿರಲಿಲ್ಲ, ಅದನ್ನು ಪುರಾಣಿಕರು ತಿಳಿಸಿಕೊಟ್ರು. ಗೋಷ್ಠಿ ಏನು ಕೆಲಸ ಮಾಡುತ್ತೆ, ವೇದಕ್ಕೆ ಅನುಗುಣವಾಗಿ ಆ ಪುರಾಣದ ವಿಷಯಗಳನ್ನು ತರುತ್ತೆ. ಇದು ಗೋಷ್ಠಿಯ ಕೆಲಸ. ಅಂತಹ ಕಾರ್ಯಕ್ರಮ 3 ಪುರಾಣಗಳ ಬಗ್ಗೆ ನಡೆಯಿತು. ಎಷ್ಟು ಅಂಶ ಮುಗಿಯಿತು?